Hey there. Subscribe to my channel and also press this bell icon so you can get latest video notifications. गुड मॉर्निंग स्टूडेंट्स। हिंदी कक्षा में आप सबका स्वागत है। मैं हूं आपकी हिंदी टीचर मिस परवीन मलबारी। बच्चों, पिछली कक्षा में हम 9वीं कक्षा का जो 5वां पाठ है मौसी, इसके बारे में चर्चा कर रहे थे। तो बच्चों, हम लोगों ने क्या पढ़ा था बताओ, देखेंगे। जी हाँ, यहाँ पे एक औरत है जिसे हर कोई मौसी मौसी कहकर बुलाता है ना। बच्चे हो या बूढ़े बुज़ुर्ग जो भी है, सभी उस औरत को मौसी करके बुलाते हैं। मौसी एक ऐसी औरत है जो सभी के सुख दुख में भागी होती है, और बच्चों के लिए तो वह एक सेवा की मूर्ति है। वो बच्चों से बहुत ज़्यादा प्यार करते हैं। उनके स्कूल के जो मेन डोर रहता है ना, वहाँ पे जाती है, उनसे बातें करती है। और शाम को जब बच्चे नीम के पेड़ के नीचे खेलने के लिए आते हैं ना, तो वहाँ पे मौसी क्या करती है, बच्चों को कहानियाँ सुनाती है, चुटकुले सुनाती है, और उनके लिए खाने के लिए कुछ ना कुछ लेके जाती है ना बच्चों। ये सभी हम लोगों ने पिछली कक्षा में देखा था। और एक दिन क्या होता है, ऐसे डेली आने वाले मौसी स्कूल नहीं पहुंचती और शाम को भी पेड़ के नीचे वहाँ नहीं आती, तो बच्चे घबरा जाते हैं और मौसी को ढूंढने लगते हैं। ऐसे ही ढूंढते वक्त क्या होता है, मौसी का पता चल जाता है बच्चों को। वहाँ मौसी को देखते हैं और मौसी की स्थिति देखकर बच्चों को बहुत गुस्सा आता है और वो दुखी हो जाते हैं। यहाँ तक देखा था बच्चों हम लोगों ने पिछली कक्षा में, है ना। तो चलो बच्चों, देखते हैं इस पाठ में आगे क्या होता है। ओके। दूसरे दिन बच्चे हॉकी मैच खेलकर लौट रहे थे तो रास्ते में पुल के पास मौसी बैठी नजर आई। उसके पास एक छोटी सी गटरी और लाठी भी थी। मौसी को देखकर सब उसे घेर कर प्रश्न पूछने लगे। ನೋಡಿ ಮಕ್ಕಳೇ, ನಾವು ಮೌಸಿ ಅನ್ನುವಂತಹ ಪಾಠವನ್ನು ಚರ್ಚೆ ಮಾಡಾಕತ್ತಿದ್ವಿ ಹಿಂದಿನ ತರಗತಿ ಒಳಗೆ ಅಲ್ವಾ. ಮೌಸಿ ಡೈಲಿ ಬರ್ತಿರ್ತಾರೆ ಮಕ್ಕಳ ಕಡೆ, ಅವ್ರ ಜೊತೆ ಮಾತಾಡ್ತಿರ್ತಾರೆ, ಅವ್ರಿಗೆ ಕತೆಗಳನ್ನು ನಗೆ ಹನಿಗಳನ್ನು ಹೇಳ್ತಿರ್ತಾರೆ. ಅಷ್ಟಲ್ದೇ ಅವ್ರಿಗಂಥೇಳಿ ಏನೇನಾದರೂ ತಿನ್ನೋಕೆ ತೊಗೊಂಬರ್ತಿರ್ತಾರೆ ಮೌಸಿ. ಆದ್ರೆ ಒಂದಿನ ಏನಾಗುತ್ತೆ, ಮೌಸಿ ಮಕ್ಕಳ ಹತ್ರ ಬರೋಂಗಿಲ್ಲ. ಇದನ್ನು ನೋಡಿ ಅಷ್ಟ ಅಂದನೆ ಒಂದಿನ ಅಲ್ರಿ, ಹಿಂಗೆ ಸುಮಾರು ದಿನಗಳ ಕಾಲ ಮೌಸಿ ಅನ್ನೋರು ಮಕ್ಕಳ ಹತ್ರ ಬರಲಾರದೇ ಇರೋದರಿಂದ ಮಕ್ಕಳು ಮೌಸನ್ನು ಹುಡುಕ್ತಾರೆ. ಹುಡುಕ್ಬೇಕಾದ್ರೆ ಏನಾಗುತ್ತಾ, ಒಂದಿನ ಅವ್ರೇನು ಮಾಡ್ತಾರೆ, ಹುಡುಕ್ತಾರಲ್ಲ, ಮೌಸಿಯ ಸ್ಥಿತಿಯನ್ನು ನೋಡಿ ಮಕ್ಕಳಿಗೆ ಬಹಳಷ್ಟು ಸಿಟ್ಟು ಬರುತ್ತೆ. ಅಷ್ಟಲ್ದೇ ದುಃಖಿತರಾಗ್ತಾರೆ ಮಕ್ಕಳು ಅನ್ನೋದನ್ನು ನಾವು ಹಿಂದಿನ ತರಗತಿ ಒಳಗೆ ನೋಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಇದೇ ಪಾಠದ ಮುಂದಿನ ಭಾಗ ನೋಡಕತ್ತೇವೆ ಅಲ್ರಿ. ಹಾಗಾದ್ರೆ ನೋಡ್ರಿ, ಏನಾಗುತ್ತೆ ಇಲ್ಲಿ, ಮಕ್ಕಳು ಮರನೇ ದಿನ ಏನು ಮಾಡ್ತಾರೆ, ಹಾಕಿ ಮ್ಯಾಚನ್ನು ಆಡಿ ಮನೆಗೆ ಹೋಗ್ತಿರ್ತಾರೆ. ಆವಾಗ ಒಂದು ಅಲ್ಲಿ ಅಜ್ಜಿ ಏನು ಮಾಡ್ಯಾಳ್ರಿ, ಒಂದು ಗಂಟನ್ನು ತೆಗೆದುಕೊಂಡು, ಕೈಯಾಗ ಕೋಲನ್ನು ತೆಗೆದುಕೊಂಡು ಒಂದು ಸೇತುವೆ ಹತ್ತಿರ ಕುಂತಾಳ್ರಿ. ಅದನ್ನು ನೋಡಿ ಮಕ್ಕಳು ಏನು ಮಾಡ್ತಾರೆ, ಆಕೆಯನ್ನು ಸುತ್ತುವರಿದು ಆಕೆಗೆ ಪ್ರಶ್ನೆಗಳನ್ನು ಕೇಳೋಕೆ ಶುರು ಮಾಡ್ತಾರೆ. ಅವಾಗೇನಂತ ನೋಡ್ರಿ ಮೌಸಿ, तू इतने दिन कहाँ थी मौसी, यहाँ क्यों बैठी हो? एक ने पूछा। मैं यहाँ से जा रही हूँ बेटा, कहते हुए मौसी के आंखें भर आई. ನೋಡ್ರಿ, ಮಕ್ಕಳು ಕೇಳಾಕ್ತಾರಲ್ಲ, ಅದ್ರೊಳಗೆ ಒಂದು ಹುಡುಗ ಏನಂತ ಕೇಳ್ತಾನ, ಅಲ್ಲ ಮೌಸಿ, ಇಷ್ಟು ದಿನ ನೀ ಎಲ್ಲಿದ್ದಿ, ಇಲ್ಲೇ ಕುಂತೀಯ ನೀನು ಅಂಥೇಳಿ ಕೇಳ್ತಾನೆ ರೀ ಒಂದು ಹುಡುಗ. ಅವಾಗ ಮೌಸಿ ಏನಂತಾಳ, ನಾನು ಇಲ್ಲಿಂದ ಹೊಂಟೇನಿ ಮಗು ಅಂಥೇಳಿ ಅಂದು ಆ ಮೌಸಿಯ ಕಣ್ಣಿನಲ್ಲಿ ನೀರು ಬರೋಕೆ ಶುರು ಆಗುತ್ತೆ. तू बीमार थी मौसी, तबीयत कैसी है? ಬಲ್ದೇವ್ ने पूछा. ನೋಡ್ರಿ, ಬಲ್ದೇವ್ ಅನ್ನೋ ಹುಡುಗ ಏನು ಹೇಳ್ತಾನೆ, ನಿನ್ಗೆ ಆರಾಮಿರಲಿಲ್ಲಲ್ಲ ಮೌಸಿ, ಈಗ ಹೇಗಿದೆಯಾ ನೀನು ಅಂಥೇಳಿ ಕೇಳ್ತಾನೆ. बेटा मैं ठीक हो गई हूँ, अपना गांव
जा रही हूँ ನೋಡಿ ನಾನೀಗ ಆರಾಮಾಗೇನಿ ನಮ್ಮೂರಿಗೆ ನಾನಿವಾಗ ಹೊಂಟೇನಿ ಅಂಥೇಳಿ ಅಂತಾಳ ಮೌಸಿ. हम तुझे कहीं नहीं जाने देंगे मौसी सबने एक स्वर में कहा. मौसी की आंखों में आंसू झलक उठे. ನೋಡ್ರಿ ಎಲ್ಲ ಮಕ್ಕಳು ಏನಾಗ್ತಾರ ಮೌಸಿಯ ಮಾತನ್ನು ಕೇಳಿ ಅಂದರೆ ಮೌಸಿ ಏನಂತಾಳ್ರಿ, ನಾನು ಈ ಊರು ಬಿಟ್ಟು ಹೊಂಟೇನಿ, ನಮ್ಮೂರಿಗೆ ಹೊಂಟೇನಿ ನಾನು ಅಂತ ಅಂದಾಗ ಎಲ್ಲ ಮಕ್ಕಳು ಕೂಡಿ ಏನಂತಾರ, ನಿಮ್ಗೆ ನಾವು ಎಲ್ಲೂ ಕಸಂಗಿಲ್ಲ, ನೀವು ಎಲ್ಲೂ ಹೋಗಬೇಡ ಮೌಸಿ ಅಂಥೇಳಿ ಎಲ್ಲರೂ ಅಂತಾರೆ. ಈ ಮಾತನ್ನು ಕೇಳಿ ಮೌಸಿಯ ಕಣ್ಣುಗಳಲ್ಲಿ ನೀರು ಬರಾಕ ಶುರು ಆಗುತ್ತೆ. दुकान के सामने एक खाट बिछी थी. 2-3 लड़के भागकर खाट उठा ले आए. उस पर मौसी को ज़बरदस्ती बैठा दिया. खाट को सीधे नीम के पेड़ के नीचे ले आए. ನೋಡ್ರಿ ಇಷ್ಟೊಂದು ಮಕ್ಕಳು ಏನು ಮಾಡ್ತಾರೆ, ಅಲ್ಲಿ ಒಂದು ಅಂಗಡಿ ಇರುತ್ತೆ, ಅಂಗಡಿಯ ಮುಂಭಾಗದಲ್ಲಿ ಒಂದು ಕಾಟ್ ಇರುತ್ತೆ. ಆ ಕಾಟನ್ನು ತೊಗೊಂಬರ್ತಾರೆ. ಅವರು ತೊಗೊಂಬಂದು ಅಜ್ಜಿಯನ್ನು ಜಬರ್ದಸ್ತಿ ಹಿಡಿದು ಅದ್ರ ಮೇಲೆ ಕೂಡಿಸಿ ಆ ಕಾಟನ್ನು ತೆಗೆದುಕೊಂಡು ಬೇವಿನ ಮರದ ಕೆಳಗೆ ತೊಗೊಂಡು ಹೋಗ್ತಾರೆ. ಕನ್ನಯ್ಯ ಭಾಗಕರ್ ಅಪ್ನೆ ಘರ್ ಸೆ ದರಿ ಔರ್ ತಕಿಯಾ ಲಾಯಾ. ನೋಡ್ರಿ ಕನ್ನಯ್ಯ ಅನ್ನುವಂಥ ಹುಡುಗ ಏನು ಮಾಡ್ತಾನೆ, ಓಡ್ಕೊತ ಹೋಗಿ ಅವರ ಮನೆಯಿಂದ ತಲೆದಿಂಬು ಮತ್ತು ಹಾಸಕ್ಕಂಥೇಳಿ ಹಾಸಿಗೆಗಳನ್ನು ತೆಗೆದುಕೊಂಡು ಬರ್ತಾನೆ. उषा थाली में 2 रोटियां लाई. ಯೋಗರಾಜ್ एक कटोरे में दूध लाया. ನೋಡ್ರಿ ಮಕ್ಕಳು ಎಷ್ಟು ಕಾಳಜಿ ಮಾಡಾಕ್ತಾರೆ ಮೌಸಿಗೆ. ಉಷಾ ಹುಡುಗಿ ಏನು ಮಾಡ್ತಾಳೆ, ಒಂದು ಪ್ಲೇಟ್ನಲ್ಲಿ 2 ರೊಟ್ಟಿಗಳನ್ನು ತೆಗೆದುಕೊಂಡು ಬರ್ತಾಳೆ. ಅವಾಗ ಯೋಗರಾಜ್ ಅನ್ನೋನು ಒಂದು ಗ್ಲಾಸ್ನಲ್ಲಿ ಹಾಲನ್ನು ತೆಗೆದುಕೊಂಡು ಬರ್ತಾನೆ ರೀ. ಗೋಪಾಲ್ ಘರ್ ಸೆ ಲ್ಯಾಂಪ್ ಉಠಾ ಲಾಯ. ನೋಡ್ರಿ ಲ್ಯಾಂಪ್ ಅನ್ನೋದು ಏನು ಮಾಡ್ತಾನೆ ಇಲ್ಲಿ, ಗೋಪಾಲ ತಮ್ಮ ಮನೆಯಿಂದ ತೊಗೊಂಬರ್ತಾನೆ. मुन्नी पीने के लिए पानी लाई. बलदेव के पिता डॉक्टर थे, वहाँ अपने पिता को क्लिनिक से खींच लाया. मौसी बीमार है, आप जल्दी चलकर देखिए. ನೋಡ್ರಿ ಇಲ್ಲಿ ಮಕ್ಕಳು ಒಂದೊಂದು ಮಗು ಒಂದೊಂದು ರೀತಿಯಲ್ಲಿ ಇಲ್ಲಿ ಹೆಲ್ಪ್ ಮಾಡಾಕ್ತೈತೆ ರೀ ಮೌಸಿಯವರಿಗೆ. ಇಲ್ಲಿ ಬಲದೇವ್ ಅಂತ ಏನದಾನಲ್ರಿ, ಅವರ ತಂದೆಯವರು ಡಾಕ್ಟರ್ ಇದ್ದಾರೆ. ಹೀಗಾಗಿ ಬಲದೇವ್ ಏನು ಮಾಡ್ತಾನೆ, ತಮ್ಮ ತಂದೆಯವರನ್ನು ಕರ್ಕೊಂಬರ್ತಾನೆ ರೀ. ಇಲ್ಲಿ ಬಾ ಅಪ್ಪಾಜಿ, ಇಲ್ಲಿ ಮೌಸಿಯವರಿಗೆ ಆರಾಮಿಲ್ಲ, ನೀ ಜಲ್ದಿ ಬಾ, ಅವರನ್ನು ನೋಡಿ ಅಂತ, ಅವ್ರಿಗೆ ನೀನು ಚಿಕಿತ್ಸೆ ಕೊಡು ಅಂಥೇಳಿ ಬಲದೇವ ತಮ್ಮ ತಂದೆಯವರನ್ನು ಕರ್ಕೊಂಬರ್ತಾನೆ ರೀ. ಅಲ್ಲಿ ಅಷ್ಟಲ್ದನ ಮುನ್ನಿ ಅನ್ನೋ ಹುಡುಗಿ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡ್ತಾಳೆ. ನೋಡ್ರಿ ಎಲ್ಲ ಮಕ್ಕಳು ಸೇರಿ ಮೌಸಿಯವರಿಗೆ ಈ ರೀತಿ ಕಾಳಜಿಯನ್ನು ಮಾಡಾಕತ್ತಾರೆ. बच्चे सोचने लगे कि मौसी को कहाँ ठहराया जाए. उन्होंने निर्णय लिया कि वे बारी बारी से उसे अपने घर में रखेंगे. ನೋಡ್ರಿ ಎಲ್ಲ ಮಕ್ಕಳು ಕೂಡಿ ಏನಂತ ಯೋಚನೆ ಮಾಡಕತ್ತಾರೆ, ಇವರನ್ನು ನಾವು ಎಲ್ಲೇ ಯಾಕಂದ್ರೆ ಮೌಸಿಯವರಿಗೆ ಆರಾಮಿಲ್ಲ ಹೌದಾ, ಹೀಗಾಗಿ ಅವರು ಸ್ವಸ್ಥನೂ ಇಲ್ಲ ಪಾಪ, ಅವ್ರಿಗೆ ಆರೋಗ್ಯ ಕೆಟ್ಟೈತಿ. ಹೀಗಾಗಿ ಇವರನ್ನು ನಾವು ಎಲ್ಲಿ ಇರೋಕ್ಕೆ ವ್ಯವಸ್ಥೆ ಮಾಡೋಣ, ಇವರನ್ನು ನಾವು ಇರೋಕ್ಕೆ ವ್ಯವಸ್ಥೆ ಮಾಡಬೇಕಲ್ಲ ಅಂಥೇಳಿ ನಿರ್ಣಯವನ್ನು ಮಾಡ್ತಾರೆ. ಅದು ಏನಪ್ಪ ಅಂದರೆ, ನಾವು ಒಬ್ಬೊಬ್ಬರಾಗಿ ಬಾರಿಸೆ ಅಂದರೆ ಪಾಳೆ ಪ್ರಕಾರ ನಾವೇನು ಮಾಡೋಣ, ಒಂದೊಂದು ದಿನ ನಾವು ಒಬ್ಬೊಬ್ಬರ ಮನೆಯಲ್ಲಿ ಮೌಸಿಯವರನ್ನು ಇರುವಂತಹ ವ್ಯವಸ್ಥೆಯನ್ನು ಮಾಡೋಣಂತ ಅಂಥೇಳಿ ಅನ್ಕೊತಾರೆ. बाद में उन्होंने हेडमास्टर जी से विनती की कि मौसी को स्कूल में काम दिया जाए. हेडमास्टर जी ने मान लिया और मौसी को रहने के लिए स्कूल में एक कोठरी भी दे दी. ನೋಡ್ರಿ ಮಕ್ಕಳಿಗೆ ನಂತರ ಮೌಸಿಯವರನ್ನು ಎಲ್ಲಿ ಇರೋಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳೆಲ್ಲ ಯೋಚನೆ ಮಾಡಿ ಮೊದಲು ಏನು ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ದಿನ ನಾವು ಮೌಸಿಯವರನ್ನು ಇಟ್ಕೊಂಡೋಣಂಥ ಮನೆಯಲ್ಲಿ ಅಂತೇಳಿ ಅಂತಾರೆ. ಆಮೇಲೆ ಏನು ಮಾಡ್ತಾರೆ, ತಮ್ಮ ಹೆಡ್ ಮಾಸ್ಟರ್ ಏನಿರ್ತಾರಲ್ರಿ, ಸ್ಕೂಲ್ ಮುಖ್ಯೋಪಾಧ್ಯಾಯರೊಂದಿಗೆ ಇದ್ರ ಬಗ್ಗೆ ಮಾತಾಡಿ ಸ್ಕೂಲ್ನಲ್ಲಿ ಮೌಸಿಯವರಿಗೆ ಏನಾದರೂ ಕೆಲಸ ಕೊಡ್ರಿ, ಅವ್ರಿಗೆ ಇರೋಕ್ಕೂ ವ್ಯವಸ್ಥೆ ಮಾಡಿಕೊಡ್ರಿ ಅಂತೇಳಿ ಕೇಳಿದಾಗ ಹೆಡ್ ಮಾಸ್ಟರ್ ಏನು ಮಾಡ್ತಾರೆ, ಮೌಸಿಯವರಿಗೆ ತಮ್ಮ ಸ್ಕೂಲ್ನಲ್ಲಿ ಕೆಲಸ ಕೊಡ್ತಾರೆ. ಅಷ್ಟಲ್ದೇ ಸ್ಕೂಲ್ನಲ್ಲಿ ಇರುವಂಥ ಒಂದು ಸಣ್ಣ ಕೊಠಡಿಯನ್ನು ಕೂಡ ಅವರಿಗೆ ಕೊಡ್ತಾರೆ ಇರಾಕಂತೇಳಿ.
मौसी फिर से स्कूल के आंगन में आने लगी। बच्चे उसे घेरे रहते और वहाँ उन्हें कहानियाँ सुनाती। कभी कभी लाठी टेकती हुई मोहल्ले का चक्कर काटती। सभी घरों में झांक उनका कुशल क्षेम पूछती। सांझ ढले अपनी कोठरी में चली आती और चैन की सांस लेती। ನೋಡ್ರಿ ಇದೆಲ್ಲ ಆದಮೇಲೆ ಮತ್ತೇನು ಮಾಡ್ತಾಳ್ರಿ ಮೌಸಿ, ಮೊದಲು ಹೆಂಗೆ ಸ್ಕೂಲ್ ಕಡೆ ಹೋಗ್ತಿದ್ಲಲ್ಲ ಅದೇ ರೀತಿ ಸ್ಕೂಲ್ ಕಡೆ ಹೋಗೋದು, ಮಕ್ಕಳಿಗೆ ಕತೆಗಳನ್ನು ಹೇಳೋದು ಮಾಡೋಕ್ಕೆ ಶುರು ಮಾಡ್ತಾಳ್ರಿ. ಆಮೇಲೆ ಮೊಹಲ್ಲ ಅಂದರೆ ಅದೇನು ಓಣಿ ಇರುತ್ತಲ್ರಿ ಮಕ್ಕಳು ಇರೋವಂಥ ಆ ಓಣಿಯ ಒಳಗೆ ಹೋಗ್ತಿದ್ಲಂತ. ಹೋಗಿ ಎಲ್ಲರಿಗೂ ಮಾತಾಡಿಸಿ ಅವ್ರು ಹೆಂಗಿದಾರೆ, ಆರಾಮದಾರೋ ಇಲ್ಲ, ಅವರ ಕ್ಷೇಮದ ಬಗ್ಗೆ ವಿಚಾರಣೆ ಮಾಡಿ ಮತ್ತಕಿ ಸಂಜೆ ಆಗೋಕ್ಕಿಂತ ಮುಂಚೆನೇ ತನ್ನ ಕೊಠಡಿಗೆ ಮರಳಿ ಬರ್ತಿದ್ಲಂತ್ರಿ. इस तरह बच्चों के प्रेम व स्नेह भाव से मौसी के जीवन में ಖುಷಿ ಕೆ ದಿನ್ ಲೌಟ್ ಆಯೆ. ನೋಡ್ರಿ ಈ ರೀತಿ ಮಕ್ಕಳ ಸಹಾಯದಿಂದ, ಅವರ ಸ್ನೇಹ ಭಾವದಿಂದ, ಅವರ ಪ್ರೇಮ ಅನ್ನೋದೇನಿದೆ ಅಲ್ಲ ಮಕ್ಕಳದ್ದು, ಇದರಿಂದ ಮೌಸಿಯ ಜೀವನದಲ್ಲಿ ಖುಷಿ ಅನ್ನೋದು, ಸಂತೋಷ ಅನ್ನೋದು ಮರಳಿ ಬರುತ್ತೆ. ನೋಡ್ರಿ ಮಕ್ಕಳು ಇಲ್ಲೇ ಎಷ್ಟು ಪರೋಪಕಾರಿ ಆಗ್ಯಾರ್ರಿ. ಯಾರೋ ಒಬ್ಬರು ಏನೋ ಒಂದು ತೊಂದರೆ ಒಳಗೆ ಅದಾರಂದ್ರೆ ಅವ್ರಿಗೆ ನಾವು ಸಹಾಯವನ್ನು ಮಾಡಬೇಕು. ನಮ್ಮ ಸಹಾಯ ಹಸ್ತವನ್ನು ಅವ್ರಿಗೆ ಚಾಚಬೇಕ್ರಿ ಅವ್ರ ಮುಂದೆ. ಇಲ್ಲಿ ಈ ಮಕ್ಕಳು ಸಣ್ಣವರಾದಾರ ಆದರೂ ಕೂಡ ಮೌಸಿಯ ಬಗ್ಗೆ ಅವರ ಪ್ರೀತಿ, ಮೌಸಿಯ ಬಗ್ಗೆ ಕಾಳಜಿ ಅನ್ನೋದಿಲ್ಲಿ ನಾವು ನೋಡಬಹುದು. ಅಂದರೆ ಈ ಪಾಠದ ಮೂಲಕ ನಾವು ಏನು ತಿಳ್ಕೊಬೋದಪ್ಪ ಅಂದರೆ, ದೊಡ್ಡವರಿಗೆ ಗುರು ಹಿರಿಯರೊಂದಿಗೆ ನಾವು ಹೇಗೆ ವರ್ತಿಸಬೇಕು, ಅವರಿಗೆ ನಾವು ಯಾವ ರೀತಿ ಸಹಾಯವನ್ನು ಮಾಡಬೇಕು, ಯಾರು ಅಸಹಾಯಕರಾಗ್ಯಾರಲ್ರಿ ಅವರಿಗೆ ನಾವು ಸಹಾಯವನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾವು ಈ ಪಾಠದ ಮೂಲಕ ತಿಳ್ಕೊಬಹುದು ರೀ. बच्चों, इस पाठ से हम लोगों को यहाँ प्रेरणा मिलती है कि हम लोग परोपकारी बने, बड़े बुज़ुर्गों के प्रति आदर सम्मान दे, बड़े बुज़ुर्गों को हम लोग आदर सम्मान दें और असहायक जो है ना उनके हमेशा मदद करें. ये सभी बातें इस पाठ से हम लोग सीख सकते हैं. आशा करती हूँ कि आप लोगों को यह पाठ समझ आया होगा. ओके बच्चों, धन्यवाद.